ಸಂಕಲ್ಪ ಎಜುಕೇಷನ್ ಟ್ರಸ್ಟ್, ಸಂಕಲ್ಪ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಗಂಗಾವತಿ. ನಾನು ಬಸನಗೌಡ ಜಿ, ವ್ಯವಹಾರ ಅಧ್ಯಯನ ಉಪನ್ಯಾಸಕರು, ಸಂಕಲ್ಪ PU ಕಾಲೇಜ್ ಗಂಗಾವತಿ. ಇವತ್ತು ಫಸ್ಟ್ PUC ಬಿಸ್ನೆಸ್ ಸ್ಟಡಿಯಲ್ಲಿ ಮೊದಲನೇ ವರ್ಷದ ವ್ಯವಹಾರ ಅಧ್ಯಯನದಲ್ಲಿ ಮಲ್ಟಿಪಲ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್. Objectives are needed in every area that influence the survival and prosperity of business. It means objectives, it's survival of business. Every business must have own objectives. ಪ್ರತಿಯೊಂದು ಬಿಸ್ನೆಸ್ಗೂ ತನ್ನದೇ ಆದ ಒಂದು ಆಬ್ಜೆಕ್ಟಿವ್ಸ್ ಇರುತ್ತೆ ಅನ್ನೋದು ಇದರ ಒಂದು ಎಕ್ಸ್ಪ್ಲನೇಷನ್ಸ್. ಸಮ್ ಆಫ್ ದೀಸ್ ಏರಿಯಾಸ್ ಆರ್ ಡಿಸ್ಕ್ರೈಬ್ಡ್ ಆ್ಯಸ್ ಫಾಲೋಸ್. ಒಂದಿಷ್ಟು ಎಕ್ಸ್ಪ್ಲನೇಷನ್ಸನ್ನು ಕೊಡ್ತಾ ಹೋಗಿದ್ದಾರೆ. ವ್ಯವಹಾರದ ಬಹುವಿಧದ ಉದ್ದೇಶಗಳು. ಪ್ರತಿಯೊಂದು ವ್ಯವಹಾರವು ತನ್ನದೇ ಆದ ಒಂದು ಉದ್ದೇಶನ ಹೊಂದಿರ್ತವೆ. ಅಂಥ ಉದ್ದೇಶಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ನಿಮಗೆ ಪಾಯಿಂಟ್ಸ್ ವೈಸ್ ಕೊಡ್ತಾ ಹೋಗ್ತಾರೆ. ಫಸ್ಟ್ ಒನ್, ಮಾರ್ಕೆಟ್ ಸ್ಟ್ಯಾಂಡಿಂಗ್, ಇನ್ನೋವೇಷನ್ಸ್, ಪ್ರೊಡಕ್ಟಿವಿಟಿ, ಫಿಸಿಕಲ್ ಆ್ಯಂಡ್ ಫೈನಾನ್ಷಿಯಲ್ ರಿಸೋರ್ಸ್, ಅರ್ನಿಂಗ್ ಪ್ರಾಫಿಟ್ಸ್, ಮ್ಯಾನೇಜರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಡೆವಲಪ್ಮೆಂಟ್, ವರ್ಕರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆ್ಯಟಿಟ್ಯೂಡ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇಷ್ಟು ಟೋಟಲಿ 8 ಪಾಯಿಂಟ್ಸನ್ನು ನಿಮಗೆ ಈ ಮಲ್ಟಿಪಲ್ ಆಬ್ಜೆಕ್ಟಿವ್ಸಲ್ಲಿ ಕೊಡ್ತಾ ಹೋಗ್ತಾರೆ. ಇದನ್ನು ನಾವು ಕನ್ನಡದಲ್ಲಿ ನೋಡ್ತಾ ಹೋದರೆ, ಮಾರುಕಟ್ಟೆ ನೆಲೆ, 2ನೇದು ಆವಿಷ್ಕಾರ, 3 ಉತ್ಪಾದಕತೆ, 4 ಭೌತಿಕ ಮತ್ತು ಹಣಕಾಸು ಸಂಪನ್ಮೂಲಗಳು, 5 ಲಾಭ ಗಳಿಸುವುದು, 6 ವ್ಯವಸ್ಥಾಪಕನ ಕಾರ್ಯಕ್ಷಮತೆ ಮತ್ತು ಅಭಿವೃದ್ಧಿ, 7 ಕಾರ್ಮಿಕರ ಕಾರ್ಯಕ್ಷಮತೆ ಮತ್ತು ಮನೋಭಾವ, 8 ಸಾಮಾಜಿಕ ಜವಾಬ್ದಾರಿ. ಹೀಗೆ 8 ಪಾಯಿಂಟ್ಗಳನ್ನು ನಿಮಗೆ ವ್ಯವಹಾರದ ಬಹುವಿಧದ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 8 ಬಹುವಿಧದ ಉದ್ದೇಶಗಳನ್ನು ಕೊಡ್ತಾ ಹೋಗಿದ್ದಾರೆ. ಒಂದೊಂದೇ ನಾವು ಎಕ್ಸ್ಪ್ಲನೇಷನ್ಸನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್, ಮೊದಲೇ ಮೇನ್ ಆಬ್ಜೆಕ್ಟಿವ್, ಮಾರ್ಕೆಟ್ ಸ್ಟ್ಯಾಂಡಿಂಗ್. ಮಾರ್ಕೆಟ್ ಸ್ಟ್ಯಾಂಡಿಂಗ್ ರೆಫರ್ಸ್ ಟು ದ ಪೊಸಿಷನ್ ಆಫ್ ಆನ್ ಎಂಟರ್ಪ್ರೈಸಸ್ ಇನ್ ರಿಲೇಷನ್ ಟು ಇಟ್ಸ್ ಕಾಂಪಿಟೇಟರ್ಸ್. ಎ ಬಿಸ್ನೆಸ್ ಎಂಟರ್ಪ್ರೈಸಸ್ ಮಸ್ಟ್ ಏಮ್ at standing on stronger footing in the terms of offering competitive products to its customers and serving them their satisfactions. ಇದರ ಅರ್ಥ ಇಷ್ಟೇ. ಮಾರ್ಕೆಟ್ ಸ್ಟ್ಯಾಂಡಿಂಗ್, ಎವ್ರಿ ಬಿಸ್ನೆಸ್, ಪ್ರತಿಯೊಂದು ಬಿಸ್ನೆಸ್ಸು ಒಂದು ಕಾಂಪಿಟೇಟ್ಸ್ ಅಂದರೆ ಮಾರ್ಕೆಟಲ್ಲಿ ಒಂದು ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನನ್ನು ಸರ್ವೈವಲ್ ಆಗ್ತಕ್ಕಂಥದ್ದು ಮೇನ್ ಸ್ಟ್ಯಾಂಡಿಂಗ್. ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟನ್ನು ನಾವು ಸ್ಟ್ಯಾಂಡ್ ಮಾಡಬೇಕು ಅಂದರೆ ನಿಂದಿರಿಸಬೇಕು ಅನ್ನೋದು. ಇದನ್ನು ಕನ್ನಡದಲ್ಲಿ ಕೂಡ ನಿಮಗೆ ನೋಡ್ತಾ ಹೋಗ್ತೀರಿ. ಮಾರುಕಟ್ಟೆ ನೆಲೆ, ಪ್ರತಿಯೊಂದು ಸ್ಪರ್ಧಿಗಳಿಗೆ ಸಂಬಂಧಿಸಿದಂತೆ ವ್ಯವಹಾರ ಸಂಸ್ಥೆ ಹೊಂದಿರುವ ನೆಲೆಯು ಅದರ ಮಾರುಕಟ್ಟೆ ಸ್ಥಾನಮಾನ ಅಥವಾ ಮನ್ನಣೆಯಾಗಿದೆ. ವ್ಯವಹಾರ ಸಂಸ್ಥೆಯು ತನ್ನ ಗ್ರಾಹಕರಿಗೆ ತೃಪ್ತಿ ತರುವ ರೀತಿಯಲ್ಲಿ ಪೈಪೋಟಿಯುಕ್ತ ಸರಕುಗಳನ್ನು ಒದಗಿಸುವ ಮೂಲಕ ಮಾರುಕಟ್ಟೆಯಲ್ಲಿ ಸ್ಥಿರವಾಗಿ ನೆಲೆಗೊಳ್ಳಲು ಪ್ರಯತ್ನಿಸಬೇಕು. ಇದರ ಅರ್ಥ ಇಷ್ಟೇ. ಪ್ರತಿಯೊಂದು ಬಿಸ್ನೆಸ್ಸು ತನ್ನದೇ ಆದ ಒಂದು ವ್ಯವಹಾರದಲ್ಲಿ ಒಂದು ನೆಲೆಯನ್ನು ಕಂಡುಕೊಳ್ಳುವಂಥ ಆಸೆ ಇರುತ್ತೆ. ಅಂದರೆ ಸ್ಟ್ಯಾಂಡ್ ಆಗಬೇಕು ಅನ್ನೋ, ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟ್ ಸೇಲ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಅದರ ಪ್ರಕಾರ ಗ್ರಾಹಕರ ತೃಪ್ತಿ ತರುವ ರೀತಿಯಲ್ಲಿ ಪೈಪೋಟಿ ಸರಕುಗಳನ್ನು ಒದಗಿಸಬೇಕು. ಮಾರುಕಟ್ಟೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕಾದ್ರೆ ಮಾರುಕಟ್ಟೆಯಲ್ಲಿ ಏನು ಮಾಡಬೇಕು, ನಾವು ಆ ಪ್ರಾಡಕ್ಟನ್ನು ಕಸ್ಟಮರ್ಗೆ ತಲುಪುವಂತೆ ಮಾಡ್ತಕ್ಕಂಥದ್ದು. ಇದು ಮಾರ್ಕೆಟ್ ಸ್ಟ್ಯಾಂಡಿಂಗ್ ಅಂತೇಳಿ ಕರಿತಾ ಹೋಗ್ತೀವಿ. ಸೆಕೆಂಡ್ ಪಾಯಿಂಟ್, innovations. Innovation is the introduction of new ideas or methods in the way something is done or made. There are 2 kinds of innovation in every business. First one, innovation in product or services. Innovation in various skills and activities needed to supply products and services. It means every business have own ideas. ಪ್ರತಿಯೊಂದು ಬಿಸ್ನೆಸ್ ತನ್ನದೇ ಆದ ಒಂದು ಐಡಿಯಾಸನ್ನು ಒಳಗೊಂಡಿರ್ತಕ್ಕಂಥದ್ದು. ಓನ್ ಮೆಥಡ್ಸ್, ತನ್ನದೇ ಆದ ಮೆಥಡ್ಸನ್ನು ಹೊಂದಿರತಕ್ಕಂಥದ್ದು. ಅದರ ಪ್ರಕಾರ ಇನೋವೇಷನ್ ಇನ್ ಪ್ರಾಡಕ್ಟ್ಸ್, ಹೊಸ ಹೊಸ ವಸ್ತುಗಳನ್ನು ಮತ್ತು ಸೇವೆಗಳನ್ನು ಕೊಡ್ತಕ್ಕಂಥದ್ದು. ಇದು ಕನ್ನಡದಲ್ಲಿ ಕೊಡ್ತಾ ಹೋಗ್ತೀವಿ. ಆವಿಷ್ಕಾರ ಎಂದರೆ ಯಾವುದಾದ್ರೂ ಒಂದು ಕಾರ್ಯ ಮಾಡುವಾಗ ಹೊಸ ಕಲ್ಪನೆ ಅಥವಾ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು. ಪ್ರತಿಯೊಂದು ವ್ಯವಹಾರದಲ್ಲಿ 2 ಬಗೆಯ ಆವಿಷ್ಕಾರಗಳಿರ್ತವೆ. ಒಂದು ಸರಕು ಅಥವಾ ಸೇವೆಗಳಲ್ಲಿ ಆವಿಷ್ಕಾರ, 2 ಸರಕು ಮತ್ತು ಸೇವೆಗಳ ಸರಬರಾಜಿನಲ್ಲಿ ಆಗುತ್ತಿರುವ ಅನೇಕ ಕೌಶಲ್ಯ ಮತ್ತು ಚಟುವಟಿಕೆಗಳ ಆವಿಷ್ಕಾರ. ಇದರರ್ಥ ಪ್ರತಿಯೊಂದು ಬಿಸ್ನೆಸ್ಸು ಹೊಸ ಹೊಸ ಕಲ್ಪನೆಗಳಲ್ಲಿ, ಹೊಸ ಹೊಸ ವಿಧಾನಗಳಲ್ಲಿ ಸರಕುಗಳನ್ನು ಆವಿಷ್ಕಾರ, ಸಂಶೋಧನೆ ಮಾಡ್ತಕ್ಕಂಥದ್ದು. ಅಂದರೆ ಮಾರುಕಟ್ಟೆಯಲ್ಲಿ ಆಗ್ತಕ್ಕಂಥ ಕೌಶಲ್ಯಗಳ ಬದಲಾವಣೆ, ಅಂದರೆ ಮಾರ್ಕೆಟಲ್ಲಿ ಚೇಂಜ್ ಆಗ್ತಕ್ಕಂಥದ್ದು. ನೀಡ್ಸು, ಅವರ ಕಸ್ಟಮರ್ ಟೇಸ್ಟು ಅದಕ್ಕೆ ತಕ್ಕಂಥ ಏನು ಮಾಡಬೇಕು, ಹೊಸ ಹೊಸ ಐಡಿಯಾಸನ್ನು, ಹೊಸ ಹೊಸ ರಿಸರ್ಚನ್ನು ಮಾಡಿ ಏನು ಮಾಡಬೇಕು, ನಾವು ಸರಕು ಸೇವೆಗಳನ್ನು ಸರಬರಾಜಾಗುವಂತೆ ನೋಡಿಕೊಳ್ತಕ್ಕಂಥದ್ದು ಆವಿಷ್ಕಾರದ ಅರ್ಥ. ನೆಕ್ಸ್ಟು
Productivity is ascertained by comparing the value of output with the value of inputs. It is used as measure of efficiency in order to ensure continuous survival and progress. Every enterprises must aim at greater productivity through the best use of available resource. ಸೊ ಪ್ರತಿ ಪ್ರಾಡಕ್ಟು ಅಂದರೆ ಅಸರ್ಟೈನಿಂಗ್ ಬೈ ಕಂಪೇರಿಂಗ್ ದ ವ್ಯಾಲ್ಯೂ ಆಫ್ ಔಟ್ಪುಟ್ ಆ್ಯಂಡ್ ವಿತ್ ದ ವ್ಯಾಲ್ಯೂ ಆಫ್ ಇನ್ಪುಟ್, ಅಂದರೆ ಒಳಗೆ ಇನ್ಪುಟ್ ಆಗ್ತಕ್ಕಂಥದ್ದು ಮತ್ತು ಔಟ್ಪುಟ್ ಅದರ ಮೇಲೆ ಅಸರ್ಟೈನ್ಡ್. ಸೊ ಪ್ರೊಡಕ್ಟಿವಿಟಿ ಉತ್ಪಾದಕತೆಯನ್ನು ಅಸರ್ಟೈನ್ ಅಂದರೆ ಗುರುತಿಸ್ತಾ ಹೋಗ್ತಕ್ಕಂಥದ್ದು. ಸೊ ಇನ್ ಆರ್ಡರ್ ಟು ಎನ್ಶ್ಯೂರ್ ಕಂಟಿನ್ಯೂಯಸ್ಲಿ ಸರ್ವೈವಲ್ ಇನ್ ಪ್ರೋಗ್ರೆಸ್. ಸೊ ಅಸ್ತಿತ್ವ ಪಡೀತಕ್ಕಂಥದ್ದು, ಪ್ರೋಗ್ರೆಸ್ ಅಂದರೆ ಪ್ರತಿಕ್ರಿಯೆ ಪಡ್ತಕ್ಕಂಥದ್ದು. ಸೊ ಪ್ರತಿಯೊಂದು ಬಿಸ್ನೆಸ್ಸು ಕೂಡ ಏನು ಮಾಡಬೇಕು, ಸೊ ಇಲ್ಲಿ ಕನ್ನಡದಲ್ಲಿ ಕೊಡ್ತಾ ಹೋಗ್ತೀವಿ. ಉತ್ಪಾದಕತೆಯನ್ನು ಕಚ್ಚಾ ವಸ್ತುಗಳ ಮೌಲ್ಯವನ್ನು ಸಿದ್ಧ ವಸ್ತುಗಳ ಮೌಲ್ಯದೊಂದಿಗೆ ಹೋಲಿಕೆ ಮಾಡುವ ತಿಳಿದುಕೊಳ್ಳಲಾಗುತ್ತದೆ. ಇದನ್ನು ದಕ್ಷತೆ ಅಳತೆಗೋಲಾಗಿ ಬಳಸಲಾಗುತ್ತದೆ. ಸೊ ಪ್ರತಿಯೊಂದು ಸಂಸ್ಥೆಯು ನಿರಂತರ ಅಸ್ತಿತ್ವ ಮತ್ತು ಪ್ರಗತಿಯನ್ನು ಖಚಿತಪಡಿಸಲು ಲಭ್ಯವಿರುವ ಸಂಪನ್ಮೂಲಗಳನ್ನು ದಕ್ಷತೆಯಿಂದ ಬಳಕೆ ಮಾಡುವ ಮೂಲಕ ಹೆಚ್ಚಿನ ಉತ್ಪಾದಕತೆಯನ್ನು ಸಾಧಿಸಬೇಕು. ಇದರ ಅರ್ಥ ಇಷ್ಟೇ. ಸೊ ಪ್ರತಿಯೊಂದು ಬಿಸ್ನೆಸ್ಗೂ ತಾನು ಉತ್ಪಾದನೆ ಮಾಡತಕ್ಕಂಥ ವಸ್ತು ಮತ್ತು ಅದನ್ನು ಸಿದ್ಧ ವಸ್ತುವಾಗಿ ತಯಾರು ಮಾಡಿದ ನಂತರ ಮಾರಾಟ ಮಾಡುವಂಥ ಸಮಯದಲ್ಲಿ ಆಗ್ತಕ್ಕಂಥ ವಸ್ತುವಿನ ಬೆಲೆಯನ್ನು ಹೋಲಿಕೆ ಮಾಡ್ತಕ್ಕಂಥದ್ದು. ಸೊ ಅದರ ಆಧಾರದ ಮೇಲೆ ಅದನ್ನು ಏನು ಮಾಡಬೇಕು, ಸೊ ಪ್ರಗತಿಯನ್ನು ಖಚಿತಪಡಿಸ್ತಕ್ಕಂಥದ್ದು. ಎಷ್ಟು ಸೇಲ್ಸ್ ಆಗ್ತಾ ಇದೆ, ಸೊ ಯಾವ ಮಟ್ಟದಲ್ಲಿ ಸೇಲ್ ಆಗ್ತಾ ಇದೆ, ಕಸ್ಟಮರ್ ನೀಡ್ಸ್ ಎಷ್ಟು, ಯಾವ ರೀತಿ ಪ್ರಾಡಕ್ಟನ್ನು ತಯಾರು ಮಾಡಬೇಕು ಅನ್ನೋದನ್ನು ಇಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಅಥವಾ ಕೊಟ್ಟಿರುವಂಥ ಸಮಯದಲ್ಲಿ ಸೊ ಅದನ್ನು ಜಾಸ್ತಿ ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ಒಳಗೊಂಡಿರ್ತಕ್ಕಂಥದ್ದು. ಓಕೆ, 4th ಪಾಯಿಂಟ್, ಫಿಸಿಕಲ್ ಆ್ಯಂಡ್ ಫೈನಾನ್ಷಿಯಲ್ ರಿಸೋರ್ಸ್. ಎನಿ ಬಿಸ್ನೆಸ್ ರಿಕ್ವೈರ್ಸ್ ಫಿಸಿಕಲಿ ರಿಸೋರ್ಸಸ್ ಲೈಕ್ ಪ್ಲಾಂಟ್ಸ್, ಮಷಿನರಿ, officials, etc. and financial resource. The business enterprises must aim at acquiring these resources according to their requirements and use them efficiently. So ಪ್ರತಿಯೊಂದು ಬಿಸ್ನೆಸ್ಗೂ ಸೊ ಎನಿ ಬಿಸ್ನೆಸ್ ರಿಕ್ವೈರ್ ಫಿಸಿಕಲಿ ರಿಸೋರ್ಸ್ ಲೈಕ್ ಪ್ಲಾಂಟ್ಸ್, ಸೊ ಜಾಗ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಜಾಗ, ಮಷಿನರೀಸ್ ಅಥವಾ ಅಫಿಷಿಯಲಿ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸ್ ಎಲ್ಲವನ್ನು ಬಿಸ್ನೆಸ್ಗೆ ರಿಕ್ವೈರ್ಡ್ ಆಗಿರ್ತಕ್ಕಂಥದ್ದು ತರಿಸ್ತಕ್ಕಂಥದ್ದು. ಸೊ ಇದರ ರಿಸೋರ್ಸ್. ಸೊ ಕನ್ನಡದಲ್ಲಿ ಬಂದಾಗ ಭೌತಿಕ ಮತ್ತು ಹಣಕಾಸು ಸಂಪನ್ಮೂಲಗಳು. ಸೊ ಯಾವುದೇ ವ್ಯವಹಾರವು ಗ್ರಾಹಕರಿಗೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಮಾರಾಟ ಮಾಡಲು ಸ್ಥಾವರ, ಯಂತ್ರೋಪಕರಣ, ಕಚೇರಿ, ಕಟ್ಟಡ ಮುಂತಾದ ಭೌತಿಕ ಸಂಪನ್ಮೂಲಗಳನ್ನು ಮತ್ತು ಹಣಕಾಸಿನ ಸಂಪನ್ಮೂಲಗಳನ್ನು ಬಯಸುತ್ತದೆ. ವ್ಯವಹಾರ ಸಂಸ್ಥೆ ತನ್ನ ಅಗತ್ಯಗಳಿಗೆ ತಕ್ಕಂತೆ ಸಂಪನ್ಮೂಲಗಳನ್ನು ಪಡೆದು ದಕ್ಷತೆಯಿಂದ ಬಳಕೆ ಮಾಡುವ ಗುರಿಯನ್ನು ಹೊಂದಿರತಕ್ಕಂಥ. ಇದರರ್ಥ ಅಷ್ಟೇ, ಬಿಸ್ನೆಸ್ಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ ಏನು ಬೇಕು, ಸ್ಥಾವರ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಥಳ ಅವಕಾಶ, ಯಂತ್ರ, ಮಷಿನರಿ ಬೇಕು, ಸೊ ಕಚೇರಿ ಬೇಕು, ಕಟ್ಟಡ ಬೇಕು. ಸೊ ಏನೇನು ಅವಶ್ಯಕತೆಗಳಿದಾವೋ ಅವೆಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಂಡು ಸಂಪನ್ಮೂಲಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಈ ಪಾಯಿಂಟಿನ ಅರ್ಥ. ಸೊ ನನಗೆ ನೆಕ್ಸ್ಟ್ ಪಾಯಿಂಟ್, ಓಕೆ, 5th, ಅರ್ನಿಂಗ್ ಪ್ರಾಫಿಟ್ಸ್. ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್ ಈಸ್ earn profits on the capital employed. Profitability refers to the profit in relation to capital investment. Every business must earn a responsible profit which issue important for its survival and growth. So one of the main objective, so ಪ್ರತಿಯೊಂದು ಬಿಸ್ನೆಸ್ಸಿನ ಮೇನ್ ಆಬ್ಜೆಕ್ಟಿವ್ ದ ಅರ್ನಿಂಗ್ ಪ್ರಾಫಿಟ್. ಸೊ ಪ್ರತಿಯೊಂದು ಬಿಸ್ನೆಸ್ಗೆ ಇರ್ತಕ್ಕಂಥದ್ದು ಇಟ್ಸ್ ಅ ಪ್ರಾಫಿಟ್ ಇನ್ ರಿಲೇಷನ್ ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಸೊ ಬಂಡವಾಳದ ಜೊತೆಗೆ ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಏನು, ಸೊ ಲಾಭಕ್ಕೋಸ್ಕರ. ಸೊ ಎವ್ರಿ ಬಿಸ್ನೆಸ್ ಮಸ್ಟ್ ಅರ್ನ್ ರೀಸನೇಬಲ್ ಪ್ರಾಫಿಟ್, ಅಂದರೆ ತಾನು ಹಾಕಿರುವಂಥ ಬಂಡವಾಳಕ್ಕೆ ಅತ್ಯಂತ ಹೆಚ್ಚು ಲಾಭ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಕನ್ನಡದಲ್ಲಿ ಬಂದಾಗ ಲಾಭ ಗಳಿಸೋದು, ಸೊ ವಿನಿಯೋಗಿಸಿದ ಬಂಡವಾಳದ ಮೇಲೆ ಲಾಭ ಗಳಿಸೋದು ಅಂತ ಅರ್ಥ. ಅಂದರೆ ನಾವು ಎಷ್ಟು ಬಂಡವಾಳಕ್ಕೆ ಅದಕ್ಕಿಂತ ಜಾಸ್ತಿ ಬರಲಿ ಲಾಭ ಅನ್ನೋದು ವ್ಯವಹಾರದ ಉದ್ದೇಶಗಳಲ್ಲಿ ಒಂದಾಗಿದೆ. ಲಾಭದಾಯಕತೆಯು ಬಂಡವಾಳದ ವಿನಿಯೋಜನೆಗೆ ಸಂಬಂಧಿಸಿದಂತೆ ಗಳಿಸಿದ ಲಾಭದ ಪ್ರಮಾಣವಾಗಿದೆ. ಅಂದರೆ ನಾವೆಷ್ಟು ಇನ್ವೆಸ್ಟ್ ಮಾಡಿ ನಮಗೆ ಎಷ್ಟು ಬಂತು ಮತ್ತು ಅದಕ್ಕಿಂತ ಹೆಚ್ಚು ಉಳಿದಿರ್ತಕ್ಕಂಥ ಅಮೌಂಟ್ ಯಾವುದು ಅನ್ನೋದನ್ನು ತಿಳ್ಕೊಳ್ತಕ್ಕಂಥದ್ದೇ ಲಾಭ ಅಂತ ಕರಿತೀವಿ. ಇದರ ಅರ್ಥ ಇಷ್ಟೇ, ಇನ್ವೆಸ್ಟ್ ಮಾಡಿದ್ಮೇಲೆ ನಮಗೆ ರಿಟರ್ನ್ ಎಷ್ಟು ಬಂದಿದೆ, ಸೊ ಅದರಲ್ಲಿ ಎರಡನ್ನೂ ಡಿವೈಡ್ ಮಾಡಿದಾಗ ಜಾಸ್ತಿ ಬಂದರೆ ಲಾಭ ಆಗುತ್ತೆ, ಕಡಿಮೆ ಬಂದರೆ ಲಾಸ್ ಅಂತೇಳಿ ಕರಿತಾ ಹೋಗ್ತೀವಿ. 6th point, manager performance and development. Business enterprises need managers to conduct and coordinate business activities. Various programs for motivating measures need to be implemented. So manager performance and development is an important objective. So every business must improved managers. ಪ್ರತಿಯೊಂದು ಬಿಸ್ನೆಸ್ಗೂ ಅವ್ರನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದೇ
ಉದ್ದೇಶ ಇಟ್ಕೊಂಡಿರ್ತಕ್ಕಂಥದ್ದು. ಸೊ ನೀಡೆಡ್ ಮ್ಯಾನೇಜರ್ಗೆ ಒಂದು ಕೋಆರ್ಡಿನೇಟಿಂಗ್ ಅಂದರೆ ಅವರಿಗೆ ಸಹಕಾರ, ಅವ್ರಿಗೆ ಕೆಲಸ ಮಾಡೋದಕ್ಕೆ ಏನೇನು ಬೇಕು ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥದ್ದು. ಸೊ ಈ ಪಾಯಿಂಟಿನ ಅರ್ಥ. ಓಕೆ. ಸೊ ಆರನೇದು ವ್ಯವಸ್ಥಾಪಕ ಕಾರ್ಯಕ್ಷಮತೆ ಮತ್ತು ಅಭಿವೃದ್ಧಿ. ಸೊ ವ್ಯವಹಾರ ಸಂಸ್ಥೆಗೆ ತನ್ನ ಚಟುವಟಿಕೆಗಳನ್ನು ನಡೆಸಲು ಮತ್ತು ಸಂಯೋಜಿಸಲು ವ್ಯವಸ್ಥಾಪಕರ ಅಗತ್ಯತೆ ಇರುತ್ತದೆ. ಸೊ ವ್ಯವಸ್ಥಾಪಕರ ಉದ್ದೇಶಿಸಲು ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ಅವಶ್ಯಕತೆ ಇದೆ. ಸೊ ಪ್ರತಿಯೊಂದು ಬಿಸ್ನೆಸ್ಸಿಗೂ ತನ್ನದೇ ಆದ ಒಂದು ಚಟುವಟಿಕೆ, ತನ್ನದೇ ಆದ ಆ್ಯಕ್ಟಿವಿಟೀಸ್ ಇರುತ್ತೆ. ಅದರ ಪ್ರಕಾರ ತನ್ನ ವ್ಯವಸ್ಥಾಪಕರ ಸಂಯೋಜಿಸೋದು. ಸೊ ಕಂಡಕ್ಟ್ ದ ಕೋಆರ್ಡಿನೇಟ್ ಪ್ರೋಗ್ರಾಮ್ಸ್ ಅಂದರೆ ಪ್ರೋಗ್ರಾಮನ್ನು ಅರೇಂಜ್ ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಉತ್ತೇಜನಗಳನ್ನು, ಅವರಿಗೆ ಬೇಕಾಗಿರೋ ಅವಶ್ಯಕತೆಗಳನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಇದರ ಅರ್ಥ. ಸೊ 7th ಪಾಯಿಂಟ್, ವರ್ಕ್ ಪರ್ಫಾರ್ಮೆನ್ಸ್ ಆ್ಯಟಿಟ್ಯೂಡ್. Workers' performance and attitude determine their contribution towards productivity and profitability of any enterprises. Every enterprise must aim at improving its workers' performance. It should also try to ensure a positive attitude on the part of workers. That's why worker performance attitude determines ಪ್ರತಿಯೊಬ್ಬ ವರ್ಕರ್ನ ಆ್ಯಟಿಟ್ಯೂಡನ್ನು ಮತ್ತು ಅವರ ಕೆಲಸವನ್ನು ನಾವು ಏನು ಮಾಡಬೇಕು, ನೋಡಬೇಕು. ಸೊ ಅದರ ಯಾವ ಬೇಸಿಸ್ ಮೇಲೆ ಪ್ರೊಡಕ್ಟಿವಿಟಿ ಆ್ಯಂಡ್ ಪ್ರಾಫಿಟಬಿಲಿಟಿ ಆಫ್ ಎನಿ ಎಂಟರ್ಪ್ರೈಸಸ್, ಆ ಕಂಪನಿಯ ಉತ್ಪಾದಕತೆ ಮತ್ತು ಆ ಲಾಭದ ಆಧಾರದ ಮೇಲೆ ಆ ಕಂಪನಿಯನ್ನು ನೋಡ್ತಾ ಹೋಗ್ತೀವಿ. ಸೊ ಅದರ ಪ್ರಕಾರ ಏನು ಮಾಡಬೇಕು, ಏಮ್ ಟು ಇಂಪ್ರೂವಿಂಗ್ ಇಟ್ಸ್ ಪರ್ಫಾರ್ಮೆನ್ಸ್, ಕಂಪನಿಯ ಕೆಲಸಗಾರರ ವರ್ಕನ್ನು ಇಂಪ್ರೂವ್ ಮಾಡ್ತಾ ಹೋಗ್ತಕ್ಕಂಥದ್ದು. ಓಕೆ. ನೆಕ್ಸ್ಟು ಕಾರ್ಮಿಕರ ಕಾರ್ಯಕ್ಷಮತೆ ಮತ್ತು ಮನೋಭಾವ. ಕಾರ್ಮಿಕರ ಕಾರ್ಯಕ್ಷಮತೆ ಮತ್ತು ಮನೋಭಾವಗಳು ಯಾವುದೇ ಸಂಸ್ಥೆಯ ಉತ್ಪಾದಕತೆ ಮತ್ತು ಲಾಭದಾಯಕತೆಗೆ ಅವರ ಕೊಡುಗೆಯನ್ನು ನಿರ್ಧರಿಸುತ್ತವೆ. ಸೊ ಆದ್ದರಿಂದ ಪ್ರತಿಯೊಂದು ಸಂಸ್ಥೆಯು ಕಾರ್ಮಿಕರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರಬೇಕು. ಸೊ ಇದರ ಅರ್ಥ, ಸೊ ಕಾರ್ಮಿಕರ ಕಾರ್ಯಕ್ಷಮತೆಯನ್ನು ಹೆಚ್ಚಿಗೆ ಮಾಡೋದ್ರಿಂದ, ಅವರ ಮನೋಭಾವಗಳನ್ನು ಜಾಸ್ತಿ ಬೆಳೆಸೋದ್ರಿಂದ ಸೊ ಕಂಪನಿಯ ಉತ್ಪಾದಕತೆ, ಪ್ರೊಡಕ್ಟಿವಿಟಿ ಆ್ಯಂಡ್ ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಅಂದರೆ ಜಾಸ್ತಿ ಮಾಡ್ಬೋದು ಅನ್ನೋದು ಸೊ ಈ ಪಾಯಿಂಟಿನ ಅರ್ಥ. ಓಕೆ. ನೆಕ್ಸ್ಟ್ ಓಕೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. 8th, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ರೆಫರ್ಸ್ ಟು ದ obligations of business firms to contribute resources for solving social problems and work in a social desirable manner. So it means ಪ್ರತಿಯೊಂದು ಬಿಸ್ನೆಸ್ಸಿನ ರೆಸ್ಪಾನ್ಸಿಬಿಲಿಟಿ, ಆಬ್ಲಿಗೇಷನ್ಸ್, ಇಟ್ಸ್ ಅ ಮೇನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಕಂಪನಿಯ ಮೇನ್ ಉದ್ದೇಶ ಅಥವಾ ಹೊಣೆಗಾರಿಕೆ ಏನಾಗಿರುತ್ತೆ ಅಂದರೆ ಸಮಾಜಕ್ಕೆ ಒಂದಿಷ್ಟು ಕೊಡುಗೆಗಳನ್ನು ಕೊಡ್ತಕ್ಕಂಥದ್ದು. ಸೊ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು, ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಓಕೆ. ಸಾಮಾಜಿಕ ಜವಾಬ್ದಾರಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಸಾಮಾಜಿಕ ಸಮಸ್ಯೆಗಳನ್ನು ನೀಗಿಸಲು ಸಂಪನ್ಮೂಲಗಳನ್ನು ಬಳಕೆ ಮಾಡುವ ಮತ್ತು ಸಮಾಜವು ಅಪೇಕ್ಷಿಸುವ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ವ್ಯವಹಾರ ಸಂಸ್ಥೆಗಳ ಹೊಣೆಗಾರಿಕೆಯು ಸಾಮಾಜಿಕ ಜವಾಬ್ದಾರಿಯಾಗಿದೆ. ಸೊ ಇದರ ಅರ್ಥ ಇಷ್ಟೇ, ಪ್ರತಿಯೊಂದು ಬಿಸ್ನೆಸ್ಸು ಏನು ಮಾಡಬೇಕು, ತನ್ನ ಸುತ್ತಮುತ್ತಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಅಗತ್ಯ ಇರತಕ್ಕಂಥ ವಸ್ತುಗಳನ್ನು ಪೂರೈಕೆ ಮಾಡ್ತಕ್ಕಂಥದ್ದು, ಸಾಮಾಜಿಕ ಸಮಸ್ಯೆಗಳನ್ನು ನೀಗಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಸೊ ಅದರ ಮೇನ್ ಜವಾಬ್ದಾರಿ ಆಗಿರ್ತಕ್ಕಂಥದ್ದು. ಓಕೆ. ಸೊ ಇಲ್ಲಿವರೆಗೂ ಈ 8 ಪಾಯಿಂಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ವಿಡಿಯೋ ಮತ್ತು ಆಡಿಯೋ ಎರಡನ್ನ ನೋಡಿ ಜೊತೆಗೆ ವಿಡಿಯೋ ನೋಡಿದ ನಂತರ ಈ ನೋಟ್ಸನ್ನು ನೀವು ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ನಾನು ಒಂದಿಷ್ಟು ಕ್ವಶನ್ಸನ್ನು ಸೆಂಡ್ ಮಾಡ್ತಾ ಹೋಗ್ತೀನಿ. ಅದರ ಆಧಾರದ ಮೇಲೆ ನಿಮಗೆ ನೋಟ್ಸನ್ನು ಬರೆಯಂತ್ರಿ. ಸೊ ಜೊತೆಗೆ ಈ ಟಾಪಿಕ್ಕು ಇನ್ನೊಂದು 2 ಅಥವಾ 2 ಕ್ಲಾಸಲ್ಲಿ ಈ ಟಾಪಿಕ್ ಮುಗಿಯುತ್ತೆ. ಮುಗಿದಾದ ನಂತರ ನಿಮಗೆ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಏನೇನು ಬರ್ತೋ ಕ್ವಶನ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಓಕೆ. ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಸಬ್ಸ್ಕ್ರೈಬ್ ಆದ ನಂತರ ಡೌಟ್ಸ್ ಇದ್ದರೆ ಸೊ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡಿ. ಸೊ ನಿಮಗೆ ಏನಾದ್ರು ಡೌಟ್ಸ್ಗಳಿದ್ರೆ ಸೊ ಅದರ ಮೂಲಕ ನಾನು ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಧನ್ಯವಾದಗಳು. ಸೊ ವಿಡಿಯೋನ ನೋಡಿ, ಸೊ ಶೇರ್ ಮಾಡಿ.